ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೌ ಪುನಃ ಪುನಃ. ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷ ಮಾಂ. ನಮೋ ನಮಃ ಸದ್ಗುರುಭ್ಯಃ ಸದ್ಗುರುಭ್ಯೋ ನಮೋ ನಮಃ. ನಮೋ ನಮಃ ಸದ್ಗುರುಭ್ಯಃ ಸದ್ಗುರುಭ್ಯೋ ನಮೋ ನಮಃ. ಜ್ಞಾನವೈರಾಗ್ಯಸಂಪೂರ್ಣಾನ್ ಹರಿಭಕ್ತಿಪರಾಯಣಾನ್ ಪೂರ್ವಾಚಾರ್ಯಾಣಹಂ ವಂದೇ ಸಂಪ್ರದಾಯಪ್ರವರ್ತಕಾನ್. ಕಲಯೇ ಸುಂದರಾಕಾರಂ ಸದೈಕಪ್ರಿಯದರ್ಶನಂ ಅಜ್ಞಾನನಾಶಕಂ ದೇವಂ ಸದ್ಗುರುಂ ಮುರಳೀಧರಂ. ಹರೇ ರಾಮೇತಿ ಕೃಷ್ಣೇತಿ ನಾಮ ಸಂಕೀರ್ತನಂ ಸದಾ ಲೋಕಕ್ಷೇಮಾಯ ಕುರ್ವಂತಂ ಪ್ರೇಮಿಕಂ ಸದ್ಗುರುಂ ಭಜೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಜಗದ್ಗುರುಗಳ ದಿವ್ಯ ಪಾದದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು, ವಿನಯಾನ್ವಿತ ನಮಸ್ಕಾರಗಳು. ನೂತನ ಅಗ್ನಿಹೋತ್ರಿ ದಂಪತಿಗಳಿಗೆ ನನ್ನ ಭಕ್ತಿಯುಕ್ತವಾದ ನಮಸ್ಕಾರಗಳು. ದಂಪತಿಗಳಿಗೆ, ದಿವ್ಯ ದಂಪತಿಗಳಿಗೆ ಆಧ್ವರ ಮತ್ತು ಸಮಸ್ತ ಆರ್ತ್ವಿಜ್ಯವನ್ನು ಮಾಡಿದ್ದ ದಿವ್ಯ ಬ್ರಾಹ್ಮಣರ ಚರಣಕ್ಕೆ ನನ್ನ ನಮಸ್ಕಾರಗಳು. ಶಂಕರನಾರಾಯಣ ಗಣಪಾಟಿಗಳಿಗೆ ನಮಸ್ಕಾರಗಳು. ಮತ್ತೂರು ಗಣಪಾಟಿಗಳಿಗೆ ನಮಸ್ಕಾರಗಳು. ಮಂಜುನಾಥನ ಗುರುಗಳಿಗೆ ನನ್ನ ನಮಸ್ಕಾರಗಳು. ಹೌದು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗಾಗಿ ಹೇಳಬೇಕಾದ್ರೆ ಸುಚೇತನ ಹೇಳಲೇಬೇಕು. ಅವರು ಈ ಮಠಕ್ಕೆ ಗುರುಗಳು ಅಧಿಕೃತವಾಗಿ ವೇದ ವಿಭಾಗಕ್ಕೆ ಮತ್ತು ಯಜ್ಞ ವಿಭಾಗಕ್ಕೆ, ವೈದಿಕವಾದ ವಿಭಾಗಕ್ಕೆ ಅವರನ್ನು ಮುಖ್ಯಸ್ಥರಾಗಿ, ಅಧ್ಯಕ್ಷರಾಗಿ ಗುರುಗಳು ಸ್ವೀಕಾರ ಮಾಡಿಕೊಂಡಿದ್ದಕ್ಕೆ ನನ್ನ ನಮಸ್ಕಾರಗಳು. ಹೌದು, ಕಾರಣ ಸುಚೇತನ ಈ ಸುದ್ದಿ ನನಗೆ ಕಿವಿಗೆ ಬಂದು ಕೂಡಲೇ ನಾನು ಸುಚೇತನಕ್ಕೆ ಫೋನ್ ಮಾಡಿದ್ದೆ. ಎಂಥ ಒಂದು ಸೌಭಾಗ್ಯ, ಕೂಡಲೇ ಫೋನ್ ಮಾಡಿದ್ದೆ. ನನಗೆ ಅತ್ಯಂತ ಆನಂದ. ಮಗು ಸೂಕ್ತವಾಗಿ ಇರುವವರನ್ನು ಗುರುಗಳು ಆಯ್ಕೆ ಮಾಡಿಕೊಂಡಿದ್ದಾರೆ, ವರ್ಣ ಮಾಡಿದ್ದಾರೆ. ಈ ಸೆಲೆಕ್ಟ್ ಎಮೇ ವೈಷವೃನುತೆ ತೇನ ಲಭ್ಯ. ಹಾಗಾಗಿ ಅದು ಹೇಳಬೇಕಾದ್ರೆ 3 ವಿಷಯ. ಅನುಷ್ಠಾನ ಎಂದರೆ ಅದಕ್ಕೆ ಯಾವುದು ಬೇಕು ಅನ್ನು ಕೇಳಿದರೆ ಆಚಾರ ಬೇಕು. ಆಚಾರ ಇಲ್ಲದೇ ಇರುವ ಅನುಷ್ಠಾನ ಎಲ್ಲಿಗೆ ಹೋಗುತ್ತೆ? ಅನುಷ್ಠಾನ ಎಂಬುದು ಬೇಕಾದ ಒಳಗೆ ಬಂದರೆ ಅದಕ್ಕೆ ಆಚಾರ ಪೂರ್ಣವಾಗಿ ಬೇಕು. ಅದಕ್ಕೆ ಶಿಖೆ ಇಟ್ಕೊಳ್ಬೇಕು, ಅದಕ್ಕೆ ಮುಖಕ್ಷವರ ಮಾಡಿಕೊಳ್ಳಬಾರ್ದು, ಟ್ರಿಂಪು ಮಾಡಿಕೊಳ್ಳಬಾರ್ದು. ಸಂಪೂರ್ಣವಾಗಿ ಯಥಾವಿಧಿಯಾಗಿ ಶಿಖೆ ಇಟ್ಕೊಳ್ಳಬೇಕು, ಕಚ್ಚೆ ಉಟ್ಕೊಳ್ಳಬೇಕು, ಕಾಲದಲ್ಲಿ ಅನುಷ್ಠಾನ ಮಾಡಬೇಕು. ಈ ಅನುಷ್ಠಾನಕ್ಕೆ ಈ ಆಚಾರಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ.
ಆಚಾರ ಇಲ್ಲದೇ ಇರುವ ಅನುಷ್ಠಾನ ವ್ಯರ್ಥ. ಅದಕ್ಕಾಗಿ ಅದು ಅಧ್ಯಕ್ಷರಾಗಿರೋರು ಆ ರೀತಿಯಾಗಿ ಬಂದರೆ ಮುಂದಕ್ಕೆ ಎಲ್ಲ ನಮ್ಮ ದಿವ್ಯ ಮಂಜುನಾಥನವನಿಗೂ ಯಾರೋ 1 ವರ್ಷ ಹಿಂದೆಯೇ ಹೇಳಿದ್ದ ಈ ಸಮಾಚಾರ, ಗುರುಗಳೇ ಅಗ್ನಿಹೋತ್ರ ಶುರು ಮಾಡಿಕೊಳ್ಬೇಕು. ನಾ ಹೇಳಿದ್ದೆ 1 ವರ್ಷ ಕಳೆದು ನೀನು ತಗೊಳ್ಳು, ಈಗ ಬೇಡ, ಪೂರ್ತಿ ಅಗ್ನಿಹೋತ್ರ ಇಷ್ಟಿ ಎಲ್ಲ ಚೆನ್ನಾಗಿ ತಿಳ್ಕೊಳ್ಳು, ಆಮೇಲೆ ನಿನ್ನ ಶಿಷ್ಯರುಗಳಿಗೆಲ್ಲ ತಯಾರುಪಡಿಸು. ಅಗ್ನಿಹೋತ್ರ ಮತ್ತು ಇಷ್ಟಿಗಳೆಲ್ಲ ಚೆನ್ನಾಗಿ ಹೇಳಿಕೊಟ್ಟು 4 ಆರ್ತ್ವಿಜ್ಯ, ಆಧ್ವರ, ಹೌತ್ರ, ಬ್ರಹ್ಮತ್ವ, ಆಗ್ನೇಧ್ರ 4 ಚೆನ್ನಾಗಿ ಶುಷ್ಕದಲ್ಲಿ ಎಲ್ಲಾನು ತಯಾರು ಮಾಡಿ ಸಿದ್ಧ ಮಾಡಿ 4ಕ್ಕೆ 8 ತಯಾರು ಮಾಡಿ ರೆಡಿಯಾಗಿ ಇಟ್ಟುಕೊಂಡು ಆಧಾನ ಶುರು ಮಾಡಿಕೊಳ್ಳು. ಗುರುಗಳಲ್ಲಿ ಪ್ರಾರ್ಥನೆ ಮಾಡು, ಚೆನ್ನಾಗಿ ನಡೆಸ್ಕೊಡ್ತಾರೆ ಹೇಳಿ. ಮತ್ತು ನನಗೆ ಫೋನ್ ಮಾಡಿದ್ದ, ಗುರುಗಳಲ್ಲಿ ಇದೇ ವಿಷಯ ವಿನಂತಿ ಮಾಡಿಕೊಂಡೆ, ಗುರುಗಳು ಇದನ್ನೇ ಹೇಳಿದ್ರು, 1 ವರ್ಷ ಬಿಟ್ಟು ತಗೊಳ್ಳೋಣ ಹೇಳಿ. ನೀವು ಹೇಳಿದ್ದನ್ನು ನಾನು ಗುರುಗಳ ಹತ್ರ ಹೇಳಿಲ್ಲ, ಆದರೆ ಗುರುಗಳಿಗೆ ಹೇಳಿದ್ರು 1 ವರ್ಷ ಬಿಟ್ಟು ತಗೊಳ್ಳೋಣ ಹೇಳಿ. ಕಾರಣ ನಾವು ತಗೊಳ್ಳೋದಕ್ಕೆ ಮೊದಲಿಗೆ ಮಕ್ಕಳನ್ನು ಸಿದ್ಧ ಮಾಡಿದ ಮೇಲೆ ನಾವು ತೊಗೊಂಡಿದ್ದು. ಕಾರಣ ಈ ಕಾಲದಲ್ಲಿ ಇರುವ ವೈದಿಕರು ನಾವು ಹೊರಗಿಂದ ಒಂದು ಆರ್ತ್ವಿಜ್ಯಕ್ಕೆ ನಾವು ಕರೆಯುವುದಾದರೆ ಸಿಗ್ತಾರೋ ಇಲ್ಲವೋ, ಆ ಕಾಲದಲ್ಲಿ ಪಾಡ್ಯದಲ್ಲಿಯೇ ಬರ್ತಾರನ್ನು ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಇದ್ದು ನಾವು ಕರಿಬೋದು, ಆದರೆ ಇಲ್ಲದೇ ಇದ್ದರೆ ನಮ್ಮ ಹತ್ರ ಇರಬೇಕು. ಬರಲಿಕ್ಕೆ ಆಗಲಿಲ್ಲ ಆದರೆ ಮಕ್ಕಳು ನಮ್ಮ ಹತ್ರ ಇರಬೇಕು. ಹಾಗಾಗಿ ಅದನ್ನು ಹೇಳಿದ್ದೆ, ಅದನ್ನು ಪೂರ್ಣವಾಗಿ ಗುರುಳು ಮಾತನ್ನು ಹಾಗೇ ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಅದೇ ರೀತಿಯಲ್ಲಿ ಈ 1 ವರ್ಷ ಆ ದಿವ್ಯ ದಂಪತಿಗಳು ಎಷ್ಟೋ ದೊಡ್ಡ ದೊಡ್ಡ ವಿದ್ವಾಂಸರ ಮುಂದೆ ಅವರು ಆಧಾನವನ್ನು ತಗೊಂಡಿದ್ದಾರೆ. ವಸಿಷ್ಠ ವಾಮದೇವಾದಿ ಬ್ರಹ್ಮರ್ಷಯ ಆಸನ್ ತೇನ ಅಸ್ಮಾಕಂ ಕಿಂ, ತೇನ ಸಮೂಹೇನ ಅಸ್ಮಾಕಂ ಕಿಂ. ಯಾತಕ್ಕೆ ಅವರೆಲ್ಲ ಹೆಸರೆಲ್ಲ ಹೇಳ್ತೀವಿ ಬ್ರಹ್ಮರ್ಷಯ ಅಂತ ಹೇಳಿ, ಅವರಿಂದ ನಮಗೇನು ಆಗಬೇಕು? ಅವರಂತೆ ನಾವು ಬಾಳುವುದಾದರೆ ಅವ್ರ ಹೆಸರು ನಮಗೆ ಒಳ್ಳೆಯದು. ಅದು ಇಲ್ಲದೇ ಇದ್ದರೆ ಇಂಥ ಗೋತ್ರದಲ್ಲಿ ಹುಟ್ಟಿದ್ದೀನಿ ಇಂಥ ಸೂತ್ರಾನ ಹೇಳಿಕೊಂಡು ನಾವು ಅದನ್ನು ಹೇಳಿಕೊಳ್ಳುವುದರಲ್ಲಿ ಯಾವುದರಿದೆ ನಮಗೆ? ಆದಷ್ಟು ಪ್ರಯತ್ನ ಮಾಡಿ ನಾವು ಪೂರ್ವಜರಕ್ಕೆ ಒಂದು ತೃಪ್ತಿ ಆಗುವುದಂತೆ ನಮ್ಮ ಬಾಳನ್ನು ನಮ್ಮ ಜೀವನವನ್ನು ಮಾಡಿಕೊಂಡ್ರೆ ಅದು ನಿಜವಾಗಲೂ ಅದು ಸಾರ್ಥಕವಾಗುತ್ತೆ. ಅದನ್ನೇ ಇವತ್ತು ಈ ದಿವ್ಯ ದಂಪತಿಗಳು, ಮಂಜುನಾಥ ದಿವ್ಯ ದಂಪತಿಗಳು ಇದು ಮಾಡಿದ್ದಾರೆ, ಆಧಾನ ತಗೊಂಡಿದ್ದಾರೆ. ಅದಕ್ಕೆ ಹೇಳಿದ್ದು ಅವರು ಸಂಪೂರ್ಣವಾಗಿ ಆಚಾರವಾಗಿದ್ದಾರೆ. ಅದು ಆಚಾರದಿಂದ ಸಂಪೂರ್ಣವಾಗಿ ಆಚಾರದಿಂದ ಈ ಅನುಷ್ಠಾನ ಎಲ್ಲ ಸಂಪೂರ್ಣ ಸಾರ್ಥಕಗೊಳಿಸುತ್ತೆ. ಅನುಷ್ಠಾನ ಬೇಕಾದರೆ ಆಚಾರ ಬೇಕು, ಆಚಾರ ಇಲ್ಲದೇ ಇರುವ ಅನುಷ್ಠಾನ ವ್ಯರ್ಥ. ಹೌದು. ಹಾಗಾಗಿ ಭಕ್ತಿ ಎಂಬುದು ಬೇಕಾದರೆ ವಿಶ್ವಾಸ ಬೇಕು, ವಿಶ್ವಾಸ ಇಲ್ಲದೇ ಇರುವ ಭಕ್ತಿ ವ್ಯರ್ಥ. ಹಾಗಾಗಿ ಭಕ್ತಿ ಈ ಅಗ್ನಿಹೋತ್ರ ಯಜ್ಞೇಶ್ವರನ ಮೇಲೆ ನಾವು ಸಂಪೂರ್ಣವಾಗಿ ಒಂದು ಭಕ್ತಿ ಇಟ್ಟು ಅದರಲ್ಲಿ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟು ವಿಶ್ವಾಸದ ಮೇಲೆ ಒಂದು ವಿಶ್ವಾಸ ಇಟ್ಟು ಈ ಅನುಷ್ಠಾನ ಮಾಡುವ ಒಂದು ಭಾಗ್ಯ ಸೌಭಾಗ್ಯ. ಇದರದ್ದು ಸಂಪೂರ್ಣ ಫಲ ಏನು ಎಂದರೆ ಅದು ಜ್ಞಾನ. ಜ್ಞಾನ ಬೇಕು ಅಂದರೆ ವೈರಾಗ್ಯ ಬೇಕು. ವೈರಾಗ್ಯ ಇಲ್ಲದೆ ಇರುವ ಜ್ಞಾನ ವ್ಯರ್ಥ. ಮಾತಿನಿಂದ ಹೇಳಿಕೊಳ್ಳುವುದರಲ್ಲಿ ಪ್ರಯೋಜನ ಇಲ್ಲ, ಅದು ನಮ್ಮ ಅನುಭವಕ್ಕೆ ಬರಬೇಕು. ಇದು ಅಷ್ಟು ವಿಶ್ವಾಸ, ವೈರಾಗ್ಯ, ಸದಾಚಾರ ಎಲ್ಲ ಗುರುಗಳು ಚರಣದಿಂದನೇ ನಮಗೆ ಲಭ್ಯವಾಗುತ್ತೆ. ಅದು ಎಲ್ಲೆಲ್ಲೋ ಮಾಡ್ತೀವಿ, ಮತ್ತು ಗುರುಗಳಲ್ಲಿ ಹೋಗಿ ತಗೊಂಡು ಹೋಗಿ ಕೃಪೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ಗುರುಗಳು ಚರಣದಲ್ಲಿಯೇ ಶುರು ಮಾಡಿದ್ದೀವಿ. ಎಂಥ ಒಂದು ಸೌಭಾಗ್ಯ ನಮ್ಮ ಮಂಜುನಾಥ ದಂಪತಿಗಳಿಗೆ. ನನಗೆ ಅತ್ಯಂತ ಆನಂದ. ಹಾಗಾಗಿ ಅಣೀಶ್ವರಾಯ ನಮಃ ಅನ್ನೋ ಒಂದು ಅರ್ಚನೆ
ಶಿವಾಷ್ಟೋತ್ರದಲ್ಲಿ ನ ಈಶ್ವರ ಅನೀಶ್ವರ ನಂಜ ತತ್ಪುರುಷ ಅಲ್ಲಿ ಇಲ್ಲ, ಬಹುಬ್ರೀಹಿ ಅಲ್ಲಿ. ಈಶ್ವರ ಯಸ್ಯ ನ ವಿದ್ಯತೆ ಸಹ ಅನೀಶ್ವರ. ಯಾರ್ಗೆ ಈಶ್ವರನ ಇಲ್ಲವೋ ಅವನೇ ಅನೀಶ್ವರ. ಹಾಗಾಗಿ ಅಪೇರ್ಪಟ್ಟ ಆ ರೀತಿಯಲ್ಲಿ ಒಂದು ಪರಮೇಶ್ವರ ಅವನೇ ಈಗ ಆಹವಣೀಯದಲ್ಲಿ ಕೂತಿದ್ದಾನೆ ಸ್ವರೂಪದಲ್ಲಿ. ಹಾಗಾಗಿ ಅಂಥ ಯಜ್ಞೇಶ್ವರನಾಗಿರುವ ಪರಮೇಶ್ವರನಿಗೆ ನೀವು ಎಷ್ಟೋ ಜಪ ಮಾಡ್ತೀರಿ, ಹೋಮ ಮಾಡ್ತೀರಿ, ಎಷ್ಟೋ ದೇವತೆಗಳಿಗೆ ಎಲ್ಲದಕ್ಕೂ ಒಂದು ಬೀಜಾಕ್ಷರ ಉಂಟು, ಎಲ್ಲದಕ್ಕೂ ಅಂಗನ್ಯಾಸ ಕರನ್ಯಾಸ ಉಂಟು. ಆದರೆ ನಾವು ನಿತ್ಯ ನಿರಂತರವಾಗಿ ನಾವು ಆ ಸ್ವಾಧ್ಯಾಯ ಮಾಡುವ ಶ್ರೀರುದ್ರಕ್ಕೆ ಈ ಅಂಗನ್ಯಾಸ ಕರನ್ಯಾಸ ಎಂಬುದು ಅಗ್ನಿಹೋತ್ರಾತ್ಮನೆ ಅಂಗುಷ್ಠಾಭ್ಯಾಂ ನಮಃ, ದರ್ಶಪೂರ್ಣ ಮಾಸಾತ್ಮನೆ ತರ್ಜನೀಭ್ಯಾಂ ನಮಃ, ಚಾತುರ್ಮಾಸ್ಯಾತ್ಮನೆ ಮಧ್ಯಮಾಭ್ಯಾಂ ನಮಃ, ನಿರೂಢ ಪಶುಬಂಧಾತ್ಮನೆ ಅನಾಮಿಕಾಭ್ಯಾಂ ನಮಃ, ಜ್ಯೋತಿಷ್ಠೋಮಾತ್ಮನೆ ಕನಿಷ್ಠಿಕಾಭ್ಯಾಂ ನಮಃ. ಅಂಗನ್ಯಾಸ ಕರನ್ಯಾಸ ಯಾವುದು ಮಂತ್ರಗಳು ನೋಡಿ ಎಲ್ಲೋ ಒಂದು ಬೀಜಾಕ್ಷರ ಯಾವುದ್ಯಾವುದಿರುತ್ತೆ. ಆದರೆ ಶ್ರೀರುದ್ರಕ್ಕೆ ಅಗ್ನಿಹೋತ್ರದಿಂದ ಶುರುವಾಗುತ್ತೆ. ವೈದಿಕವಾದ ಒಂದು ಕರನ್ಯಾಸ ಅಂಗನ್ಯಾಸ ಕರನ್ಯಾಸ. ಎಷ್ಟೊಂದು ಸೌಭಾಗ್ಯ ಆ ಪರಮೇಶ್ವರನಿಗೆ. ಅಂಥ ಒಂದು ಸೌಭಾಗ್ಯ ಅಗ್ನಿಹೋತ್ರಿಗಳಾಗಿ ಆಗಿದ್ದಾರೆ, ಆಧಾನ ತಗೊಂಡಿದ್ದಾರೆ. ನಿರಂತರವಾಗಿ ಮಾಡಬೇಕು. ಇದೆಲ್ಲ ಅವರು ಯಜಮಾನಕ್ಕೆ ಒಂದು ಮಾತು ಹೇಳ್ತಾರೆ, ಯಜಮಾನ ಯಜ್ಞಪತ್ನಿ. ಹೇಗೆ ಇರಬೇಕು ಹೇಳ್ತಾರೆ, ಯಜಮಾನ ಪ್ರಸ್ತರ. ವೇದ ಹೇಳುತ್ತದೆ ಆ ಪ್ರಸ್ತರ ಹೇಗೆ ಉಂಟು ಹಾಗೆ ಯಜಮಾನ ಇರಬೇಕು ಹೇಳ್ತಾರೆ. ಆ ಕಿತ್ತ ಪ್ರಸ್ತರ ನೀವು ಮತ್ತೆ ತೆಗೆದ್ರೇ ತೆಗೀತದೆ, ಅದು ಹಾಕಿದ್ದ ಜಾಗದಲ್ಲಿ ಹಾಗೇ ಇರ್ತದೆ. ಹಾಗೇ ರೀತಿಯಲ್ಲಿ ಯಾರು ಏನು ಹೇಳ್ತಾರೆ ಹಾಗೆ ಯಜಮಾನ ಎಂಬುದು ಹಾಗೆ ಅಡಾಪ್ಟ್, ಅಡ್ಜಸ್ಟ್ ಆ್ಯಂಡ್ ಅಕಾಮಡೇಟ್. ಈ ಗುಣಗಳು ಲೌಕಿಕಕ್ಕೂ ಬೇಕಾಗುತ್ತೆ, ಮತ್ತು ದೇವರ ಚರಣದಲ್ಲಿ ಹೋಗಿ ಸೇರಬೇಕಾದರೂ ಇದು ಮೂರು ಬೇಕಾಗುತ್ತೆ. ಅದು ಪ್ರಸ್ತರದಂತೆ ಇರಬೇಕು ಹೇಳ್ತಾರೆ. ಅಂಥ ದಿವ್ಯ ದಂಪತಿಗಳು ಗುರುಚರಣದಲ್ಲಿ ಆಗಿದೆ. ಆ ಗುರುಚರಣ ನನ್ನನ್ನು ಕರ್ಕೊಂಡು ಬಂದಿದೆ. ಅದು ಹೇಳ್ತಾರೆ, ನಮ್ಮ ಪಾಪ ವಾಸನೆಗಳೆಲ್ಲ ಹೋಗಬೇಕಾದ್ರೆ ನೀವು 106 ತೀರ್ಥಕ್ಕೆ ಹೋಗಿರಿ, ಆದರೆ ಗುರುಗಳದ ಶ್ರೀಪಾದ ತೀರ್ಥಕ್ಕೆ ಸಮಾನ ಯಾವುದೂ ಇಲ್ಲ. ಅದರಿಂದ ಆ ನಿರ್ಮಲ, ಆ ನಿರ್ವ್ಯಾಜ ನಾವು ಮಾಡುವ ಈ ಒಂದು ಅನುಷ್ಠಾನ ಯಾವುದು ವ್ಯಾಜದಿಂದೇ ಇರಬಾರದು. ಅದರಿಂದ ಯಾವುದು ವ್ಯಾಜವೂ ಇಟ್ಟುಕೊಳ್ಳಬಾರ್ದು ಮಂಜುನಾಥ. ಹೌದು, ಇದರಿಂದ ಒಂದು 10 ಹಣ ಪೈಸಾ ಹಣ ರೂಪಾಯಿ 10 ರೂಪಾಯಿ ಹಣ ಸಿಗುತ್ತೇನೆ ಹೇಳಿನು, ಬಂಗಾರ ಸಿಗುತ್ತೇನೆ ಹೇಳಿನು, ಅಥವಾ ಕೀರ್ತಿ ಸಿಗುತ್ತೇನೆ ಹೇಳಿದು, ಆ ರೀತಿಯಲ್ಲಿ ನಾವು ಎಂದಿಗೂ ಇರಬಾರ್ದು. ನಮಗೆ ಒಂದು ದೊಡ್ಡ ಸೌಭಾಗ್ಯ ಸಿಕ್ಕಿದೆ ಅನ್ನು ಹೇಳಿ ನಿರ್ವ್ಯಾಜದಿಂದ ಮಾಡಬೇಕು. ಕಾರಣದಿಂದ ಮಾಡಿದರೆ ಸಿಗುವುದು ಪುಣ್ಯ ಸಿಗುತ್ತೆ. ಆದರೆ ಜ್ಞಾನ ಬೇಕಾದರೆ ನಿರ್ವ್ಯಾಜವಾಗಿ ಆಗಬೇಕು. ಅದು ಅದೇ ನಮಗೆ ಅದು ಗೋಲ್ ಆಗಿರಬೇಕು. ನಮಗೆ ಉದ್ದೇಶ ಇಂಥ ಒಂದು ಯಜ್ಞವನ್ನು ನಾವು ನಿತ್ಯ ನಿರಂತರವಾಗಿ ಇದಕ್ಕೆ ಸಮಾನ ಯಾವುದೂ ಹೇಳಿದ್ರೆ, ಯಾವದಗ್ನಿಷ್ಟೋ ಮೇನೋ ಪಾಪ್ನೋತಿ ತಾವದು ಪಾಪ್ನೋತಿ, ಯಾವದಗ್ನಿ ಏವಂ ವಿದ್ವಾನಗ್ನಿಹೋತ್ರಂಜುಹೋತಿ, ಯಾವದಗ್ನಿಷ್ಟೋ ಮೇನೋ ಪಾಪ್ನೋತಿ ತಾವದು ಪಾಪ್ನೋತಿ. ಅಗ್ನಿಹೋತ್ರನೇ ಅಗ್ನಿಹುಷ್ಟೋಮಕ್ಕೆ ಸಮಾನ ಹೇಳ್ತಾರೆ. ವೇದ ಎಲ್ಲ ಹೇಳ್ತಾ ಹೋಗುತ್ತೆ. ಅದರಿಂದ ನನಗೆ ಅತ್ಯಂತ ಸಂತೋಷ. ಗುರುಗಳು ಚರಣದಲ್ಲಿ ಅವರು ಚರಣದಲ್ಲಿ ನಮ್ಮ ತಲೆಯನ್ನು ಇಟ್ಟಿದ್ದೀವಿ. ಕೃಪೆ ಮಾಡಬೇಕು, ನಮ್ಮನ್ನು ನಿರ್ಮಲವಾಗಿ ಮಾಡಬೇಕು, ನಿರ್ವ್ಯಾಜವಾದ ಒಂದು ಜೀವನ ನಮಗೆ ಗುರುಗಳು ಕೊಡಬೇಕು.
ಸಂಪೂರ್ಣವಾದ ಬ್ರಹ್ಮಜ್ಞಾನ ನಮಗೆ ಸಿದ್ಧಿ ಆಗಬೇಕು. ಮತ್ತೆ ಒಮ್ಮೆ ಆ ದಿವ್ಯ ದಂಪತಿಗಳು ಅವರಿಗೆ ಎಲ್ಲರೂ ಆಹಿತಾಗ್ನಿ ಎಂಬುದಾದರೆ ಅವರು ಪರಮೇಶ್ವರ, ಪಾರ್ವತಿ ಪರಮೇಶ್ವರ, ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಸಮಸ್ತ ಶ್ರೀರಾಮ ಭಕ್ತ ಮಹಾಸ್ವಾಮಿ ಜಗದ್ಗುರು ಚರಣರು ಎಲ್ಲರೂ ನೀವು ನಿಮ್ಮ ಚರಣದಲ್ಲಿ ನನ್ನ ನಮಸ್ಕಾರಗಳು. ಗುರುಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇಲ್ಲಿ ನಾನು ನನ್ನ ವಾಕನ್ನು ಪೂರ್ಣ ಮಾಡ್ತೀನಿ. ನಮಸ್ಕಾರಗಳು ಗುರುಗಳೇ.